ಅಲ್ಲಿಂದ ತಗೊಂಬಂದು ಇಲ್ಲಿಗೆ ಹಾಕ್ಕೊಬೇಕು, ದಬಾಯಿಸ್ಬಿಡೋದೆ. ಸಾಯಂಕಾಲ ಆದರೆ ಇದೇ ಟೈಲ್ಸು ಸೊನಾಟದು ಕಡೆಗೆ, ಸಿಂಹ ನಡೆಗೆ ನಮ್ಮ ಟೈಲ್ಸ್ ಕೆಲಸದ ಕಡೆಗೆ. ಸ್ನೇಹಿತರೆ ನಮಸ್ತೆ ಎಲ್ರಿಗೂ. ಇನ್ನೊಂದು ವಿಡಿಯೋ ಶುರು ಮಾಡ್ತಾಯಿದ್ದೀವಿ, ಕೆಲಸ ಶುರು ಮಾಡ್ತಾಯಿದ್ದೀವಿ. ಇವತ್ತು ಫ್ಲೋರಿಂಗು ಫಿಟ್ಟಿಂಗ್ ಮಾಡಬೇಕು. ಎಲ್ಲ ಟ್ಯೂಬ್ ಲೆವೆಲ್ ಹಾಕಿದ್ದೀವಿ ನೋಡಿ, ಅಲ್ಲೊಂದು ಹಾಕಿದ್ದೀವಿ, ಅಲ್ಲೊಂದು ಹಾಕಿದ್ದೀವಿ, ಇಲ್ಲೆಲ್ಲ ಟ್ಯೂಬ್ ಲೆವೆಲ್ ಹಾಕ್ಕೊಂಡಿದ್ದೀವಿ. ಫ್ಲೋರಿಂಗ್ ಇವತ್ತು ಫಿಟ್ಟಿಂಗ್ ಮಾಡಬೇಕು. ಇದು ಟೈಲ್ಸು, ಇದೇ ಟೈಲ್ಸು. ಯಾವ ಥರ ತಂದವ್ರೆ ಟೈಲ್ಸು, ಇದೇ ಟೈಲ್ಸು ಸೊನಾಟದು ವುಡನ್ ಟೈಲ್ಸು, ಮ್ಯಾಟ್ ಫಿನಿಶ್. ಏನಣ್ಣ ಎಲ್ಲ ಪೂರ್ತಿ ಸೀಟು ಮತ್ತು ಸಿಮೆಂಟ್ ಇಟ್ಟಿಗೆ, ಆ ಸಿಮೆಂಟ್ ಇಟ್ಟಿಗೆಗಳು, ಈ ಬಾಕ್ಸು, ಇವೆಲ್ಲ ಟೈಲ್ಸು ಸಿಮೆಂಟ್ ಬಿಟ್ಟು ಇಲ್ಲೇನು ಇರಬಾರ್ದು. ಗಣೇಶ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ತಾವನೆ. ಇದು ಕ್ಲೀನ್ ಆದ ತಕ್ಷಣ ಮಡ್ಡಿ ರೆಡಿ ಮಾಡಿ ಒಂದೆರಡು ಮೂಟೆಗೆ ದಬಾಯಿಸ್ಬಿಡೋದೆ. ಸಿಮೆಂಟ್ ಚೀಲಗಳು ಬೇಕಲ್ಲ ಗಣೆ, ಮಡ್ಡಿ ತುಂಬ್ಕೊಂಬರಕ್ಕೆ ಸಿಮೆಂಟ್ ಚೀಲಗಳು ಅವ. ಹೌದಾ, ಇದಕ್ಕೆ ಸೂಪರ್ ಸೆಟ್ ತಂದಿಲ್ಲಲ್ಲ. ಎಮ್ ಸ್ಯಾಂಡ್ ತುಂಬ ಲಾಂಗ್ ಇದೆ, ಸಿಮೆಂಟು ಎಲ್ಲ ಇಲ್ಲೇ ಇದೆ, ಓಕೆ. ಮತ್ತು ಎಮ್ ಸ್ಯಾಂಡು ನೋಡಿ ಅಲ್ಲಿದೆ, ಅಲ್ಲಿಂದ ತಗೊಂಬಂದು ಇಲ್ಲಿಗೆ ಹಾಕ್ಕೊಬೇಕು. ಇಲ್ಲೇ ಬಿಡಿಸಿದ್ದಿದ್ರೆ ಒಂದು ಲೋಡ್ ನಾವು ಕೆಲ್ಸಕ್ಕೆ ಬರೋ ದಿನ ಹಿಂಗೆ ತಾಕೊಂತಿದ್ವಿ, ಒಂದಿನ ಖಾಲಿ ಮಾಡಿ ಹಾಕ್ಬಿಡ್ತಾಯಿದ್ವಿ. ಹಂಗೂ ಏನಾನ ಎಮರ್ಜೆನ್ಸಿ ಇದ್ದಿದ್ರೆ ಅಲ್ಲ, ಎಮರ್ಜೆನ್ಸಿ ಇದ್ದಿದ್ರೆ ಹಿಂಗೆ ತಾಕೊಂಡು ಹಿಂಗೆ ಖಾಲಿ ಮಾಡಿ ಹಾಕ್ತಾಯಿದ್ವಿ. ಇಲ್ಲ ಅಲ್ಲೇ ಕಲಿಸ್ತೀಯಾ ಅಥವಾ ಇಲ್ಲೇ ಹಾಕೊಂಡು ಕಲ್ಸೋಣ? ಹೆಂಗೆ ಮಾಡೋಣ ಹೇಳು? ಅಲ್ಲೇ ಕಲ್ಸಿದ್ರೆ ಎಲ್ಲಿ ಬೇಕಾ ಅಲ್ಲಿ ತಗೊಂಬಂದು ಸುರಿಬೋದು ಅಲ್ವಾ? ಸ್ನೇಹಿತರೆ ಕೆಲಸ ಶುರು ಮಾಡಿ ಸಿಗ್ತೀನಿ. ಮಡ್ಡಿ ಎಲ್ಲ ರೆಡಿ ಮಾಡಿ ಎಲ್ಲ ಫಿಟ್ಟಿಂಗ್ ಮಾಡಬೇಕು. ಇನ್ನೊಂದು ಸರಿ ಮಡ್ಡಿ ಮಿಕ್ಸ್ ಮಾಡಿ ಎಲ್ಲ ಚೀಲಕ್ಕೆ ತುಂಬ್ಕೊಳೋದೆ, ತುಂಬ್ಕೊಂಡು ತಗೊಂಡೋಗಿ ಒಳಗಡೆ ಸುರ್ಕೊಬೇಕು. ಏನಂತ ಇಲ್ಲಿಂದ ಅಲ್ಲೋಗಿ ಅಲ್ಲಿಂದ ಅಲ್ಲೋಗ್ಬೇಕಲ್ಲ, ಅದೇ ಪ್ರಾಬ್ಲಮ್, ಬಾಧೆ, ಕಷ್ಟ ಐತೆ ಜೀವನ. ಎಷ್ಟಾವ ಚೀಲಗಳು ತುಂಬಿಕ್ತೀನಿ, ಎತ್ಕೊಂಡೋಗಿ ಅಲ್ಲಿ ಇಕ್ತೀಯಾ? ನಮ್ಮ ಹುಡುಗ ತಂದು ಇಲ್ಲೆಲ್ಲ ಜೋಡ್ಸವನೆ. ಫಿಟ್ಟಿಂಗ್ ಈಗ ಶುರು ಮಾಡಬೇಕು. ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೊಂದು ಟ್ಯೂಬ್ ಲೆವೆಲ್ ಹಾಕ್ಕೊಂಬಿಟ್ಟು ಇಲ್ಲಿ ಗಂಟ ದಾರ ತಿರುಗಿಸ್ಬಿಟ್ರೆ ಇನ್ನೂ ಒಳ್ಳೇದು. ಅಲ್ಲಿಂದ ಇಲ್ಲಿವರೆಗೂ ಒಂದೇ ಸರಿ ದಾರ ಕಟ್ಬೋದು. ನೋಡೋಣ ಯಾವ ಥರ ಇರುತ್ತೆ ಇವತ್ತು ಫಿಟ್ಟಿಂಗು, ನೋಡೋಣ ಬನ್ನಿ. ಯಾಕಂದರೆ ಇದು ಈ ಮೂಲೆಯಿಂದ ಆ ಮೂಲೆಗೆ ಮಟ್ಟ ಕೊಡಬೇಕು ಅಂದರೆ ಸ್ವಲ್ಪ ಕಡಿಮೆಗೆ ಮೂಲೆ ಮಟ್ಟಕ್ಕೆ ತಿರುಗಿಸ್ಕೊಂಡು ದಾರ ಕಟ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಎಡವಟ್ಟಾಗುತ್ತದೆ. ಸಿಂಹ ನಡೆಗೆ ನಮ್ಮ ಟೈಲ್ಸ್ ಕೆಲಸದ ಕಡೆಗೆ. ತೆಗೆ, ನನ್ನ ಟೂಲ್ಸ್ ತೆಗೆ. ಇಲ್ಲಿ ನೋಡಿಲಿ, ಹಂಗೆ ಮೂಲೆ ಮಟ್ಟಕ್ಕೆ ತಿರುಗ್ಸೋಣ, ಅಲ್ಲಿವರೆಗೂ ಅಲ್ಲೊಂದು ಟ್ಯೂಬ್ ಲೆವೆಲ್ ಹಾಕ್ಕೊಬೇಕು, ಸರಿನಾ? ಎಲ್ಲ ಒಳಗೆ ಸೇರಿಸೋದೆ, ಒಳಗೆ ಸೇರಿಸ್ಬಿಟ್ಟು ಆಮೇಲೆ ಬಾಟ ಹಾಕೋದು. ಟೈಲ್ಸಕ್ಕ ಮಟ್ಟ ಆಯಿತು. ಇಲ್ಲ 12ವರೆಗೆ ಇಟ್ಕೊತೀನಿ. ಅಲ್ಲಿ
13 2 ದಾರ ಇಲ್ಲಿಗೆ. ಇಲ್ಲಿಂದ 10 ಇಲ್ಲಿ ಇಷ್ಟು ಬಿಡಬೇಕು ಎಲ್ ಶೇಪ್ ಪಾತ್ರೆ ಉಜ್ಜೋಕ್ಕೆ. ಇಲ್ಲಿಂದ ಎತ್ತ ಬೆಂಡ್ ಮಾಡೋದು. ಗ್ರೈನ್ಸ್ ಯಾವ ಥರ ನೋಡಿಕ್ತೀಯ ನೋಡು, ಅದು ಆ ಕಡೆಗೆ ಬಿಡು, ಅದು ಮುಂದಕ್ಕೆ. ಹಾಂ ಹಾಂ ಗ್ರಿಲ್ ಲೇ ಇದು ಮುಂದಕ್ಕೆ ಬಿಡ. ಹಾಂ ಗ್ರಿಲ್ ಮುಂದಕ್ಕೆ ಬಿಡು. ಇಂಥ ಇನ್ನ ಹಿಂಗೆ ತಿರುಗಿಸು ಹಂಗೆ. ಹಾಂ ಎಲ್ಲ ಕಡೆನೂ ಅಷ್ಟೇ ರೈಸ್ ನೋಡ್ಕೊಂಡಿಕ್ಕು. ಬಿಡು ಸರಿನಾ? ಏನೋ ಮಾತಾಡ. ಏನು ಹೇಳಿದ್ದೆ ನಾನು? ಗ್ರೈನ್ಸ್. ಹಾಂ ಏನು ಹೇಳಿದೆ ನಾನು? ಗ್ರೈನ್ಸ್ ಅಣ್ಣ ಅಷ್ಟೇನ ಹೇಳಿದ್ದು? ನಾನು ಮಾತಾಡಿದ್ಬಿಟ್ಟು ಹೇಳ, ನಾನು ಏನೇನು ಮಾತಾಡಿದೆ ಅಂತೆಲ್ಲ. ಗ್ರೈನ್ಸ್ ಆ ಕಡೆಗೆ ಬಿಡು ಅಷ್ಟೇನ ಹೇಳಿದ್ದು ನಾನು? ನೋಡಿ ಹಿಂಗೆ ನಮ್ಮ ಹುಡುಗ ನೋಡ್ಸ, ಈ ಕಡೆ ನೋಡ್ಸ, ಏನಕ್ಕೆ ನನ್ನ ಕಡೆ ನೋಡ್ಸ, ನನ್ನ ಕಡೆ ನೋಡ್ಸ. ನೋಡಿ ನಮ್ಮ ಹುಡುಗ ಈ ಥರ ನಾನು ಹೇಳಿದ್ದನ್ನ ಯಾವುದೋ ಗುಂಗಲ್ ಅವನೇ, ಅವನು ಯಾವುದೋ ಲವ್ ಮೂಡಲ್ಲಿ ಇರ್ಬೇಕು, ಮೋಸ್ಟ್ಲಿ ಲವ್ ಮೂಡ ಇಲ್ಲ. ಯಾಕ ಯಾವುದು ಇಲ್ಲ ಏ ಬಿರಿಯಾನಿ ಜಾಸ್ತಿ ಆಯ್ತಾ ರಾತ್ರಿ? ಮತ್ತೆ ಏನಿಲ್ಲ, ಮತ್ತೆ ಮಂಗ್ ಮುಚ್ಕೊಂಡಂಗೆ ಆಯ್ತು ನಿಂಗೆ. ಆಕ್ಟಿವ್ ಆಗಿರ್ಬೇಕಾಗಣಿ, ಮುಚ್ಕೊಂಡಂಗಿರವಾರ್ಲಿ. ನಾವು ಯಾವುದು ಇಲ್ಲ ಹೇಳೋಣ. ಪೂರ್ತಿ ಒಂದು ಲೆಕ್ಕಾಚಾರಕ್ಕೆ ದಾರ ಕಟ್ಟಿ ಎಲ್ಲ ನೋಡ್ತೀನಿ. ಆಮೇಲೆ ನೋಡಿ ಎಲ್ಲ ದಾರ ಟೈಟಾಗಿ ಕಟ್ಟಿದ್ದಾಯಿತು. 2 ಇಟ್ಕೆ ಫುಲ್ ಟೈಟ್ ದಾರ ಇವತ್ತು. ಎಲ್ಲ ಮಡ್ಡಿ ಹಾಕಿ ಫಿಟ್ಟಿಂಗ್ ಮಾಡಿ ಈ ಲೈನು, ಆಮೇಲೆ ಈ ಲೈನ್ ಫಿಟ್ಟಿಂಗ್ ಮಾಡಬೇಕು. ಗಣಿ ತಿಳಿ ಕಲ್ಸ್ಕ. ಪಟಾನ್ ದಸೂರಿ ಹಾಗೆ ತೋರಿಸ್ಕೊಟ್ನಲ್ಲ ಬಿಚ್ಚೋದು ಹೆಂಗೆ ಅಂತ. ಅಲ್ಲ ಬಿಚ್ಚಿದ್ದು ಒಂದು ಹಿಡ್ಕ ಮೇಲೆದು ಕುಯ್ಯಿ ಅಷ್ಟೇ. ಹಾಂ ಹೆಂಗೆ ಬಂತು ಇದು ಬಿಚ್ಕ ದಾರ. ಅಷ್ಟೇ ಬಿಚ್ಕ ಇದು ಇರೋ. ಹಾಂ ಕುಯ್ಯಿ ಇನ್ನೊಂದು ಸರಿ. ಹಾಂ ಬಿಡು. ಏಯ್ ಅಷ್ಟು ಜೋರಾಗಿ ಎಳಿಬೇಡ. ಇದು ಹಿಡ್ಕ, ಬರಲಿಲ್ಲ ಅಂದರೆ ಇದನ್ನ ಹಿಡ್ಕ. ಕರೆಕ್ಟಾಗಿ ಬಿಡಿಸಿ ಹಿಡ್ಕಪ್ಪ. ಕಾಣೋಣ ಅದೇ. ಹಾಂ ಇನ್ನೊಂದು ಸಿಪ್ ಕುಯ್ಯಿ. ಹಾಂ ಹೇಳ್ತಾ ಅಷ್ಟೇ ಗೊತ್ತಾಯ್ತಲ್ಲ. ಎರಡೂ ಸೇರಿಸಿ ಎಳಿಬೇಕು ಹಂಗೆ. ಆ ಕಡೆದು ಹಿಡ್ಕ. ಹಾಂ ಹಂಗೆ ಹಿಡ್ಕ. ಬರ್ತದೆ. ಬರಲಿಲ್ಲ? ಹಾಂ ಕುಯ್ಯಿ ಅಲ್ಲಿ. ಹಾಂ
ಅಷ್ಟೇ ಬಿಡು, ಸಾಕು, ಅಗಲ ಮಾಡು ಅಷ್ಟೇ. ಅಲ್ಲ ಇಕ್ಕೋ, ಬಿಚ್ಚಿರೋ ಎತ್ಕೊಂಬ ಇಲ್ಲಿಗೆ ಟೈಲ್ಸು. ಬಿಡು, ಒರೆಸ್ಕೊಂಬ ಹೋಗು. ಆ ಹಿಂದೆಗಡೆ ಸಿಮೆಂಟ್ ಐತಲ್ಲ ಅದು ತೆಕ್ಕ, ಹಾಗಾದ್ರ ಕೆಳಗೆ ಇಲ್ಲಿ ಮಟ್ವಾಗಿ ತೆಕ್ಕ ಪೀಸ್ ಹಾಕ್ಬೇಕು, ಬಾಟಮ್ ಪೀಸು. ಯಾಕೆ ಹೇಳ ಅಷ್ಟೆಷ್ಟು ಪೀಸ್ ಬೀಳಂಗೆ ಆಗ್ತಾ ಇರೋದು? ಪೀಸ್ ಅದೇ ಏನಕ್ಕೆ ಹೇಳಾಗ್ತಾ ಇರೋದು ಆ ಥರ ಗೊತ್ತಿಲ್ಲ. ಈ ಪೀಸ್ ಮೇಲೆ, ಈ ಟೈಲ್ಸ್ ಮೇಲೆ ಇದು ಕುತ್ಕೊಬೇಕು, ಹಿಂಗೆ ಹಿಂಗೆ, ಅದಕ್ಕೆ ಆಗ್ತಾ ಇರೋದು. ಊಟದ ಟೈಮ್ಗೆ ಇಷ್ಟು ಕಂಪ್ಲೀಟ್ ಆಗಿದೆ. ಬಟ್ ಅದು ಅವು 3 ಪೀಸ್ ಇನ್ನೂ ತಿಳಿ ಹಾಕಿಲ್ಲ. ಹಿಂಗೆ ದಾರ ಕಟ್ಟಿ ಈ ಕಡೆಯಿಂದ ಹಾಕ್ಕೊಂಡೋಗಿ ಹಿಂಗೆ ಹಾಕ್ಕೊಂಡೋಗಿ ಅದಕ್ಕೆ ಲಾಸ್ಟಿಗೆ ತಿಳಿ ಹಾಕೋದು. ನೋಡಿ ಯಾಕೆ ಕೆಳಗಡೆ ಗ್ಯಾಪ್ ಬಿಟ್ಟಿದ್ದೀವಿ ಅಂದರೆ, ಮೇಲೆ ಪೀಸ್ ಬಂದು ಈ ವಾಲ್ ಟೈಲ್ಸ್ ಪೀಸ್ ಬಂದು ಫ್ಲೋರಿಂಗ್ ಟೈಲ್ಸ್ ಮೇಲೆ ಕುತ್ಕೊಬೇಕು. ಅದಕ್ಕೆ ಊಟ ಮಾಡ್ಕೊಂಡು ಹಿಂಗೆ ದಾರ ಕಟ್ಟಿದ್ದೀವಿ, ಮಟ್ಟ ಕಟ್ಟಿ. ನಮ್ಮ ಗಣೇಶು ಆ ಕಡೆಯಿಂದ ಮಡ್ಡಿ ಸುರಿತಾವ, ನಿಂಗೆ ನಾನು ಆ ಕಡೆಯಿಂದ ಮಡ್ಡಿ ಮಾಡ್ಕೊಂಬತ್ತಾಯಿದ್ದೀನಿ. ನಮ್ಮ ಗಣೇಶ್ ತಗೊಂಬಂದ ಮಡ್ಡಿ ಸುರ್ಕೊಂಡು ಹೋಗ್ತಾ ನನಗೆ. ನಾವು ಹಿಂಗೆ ದಾರ ಕಟ್ಟಿದ್ದೀವಲ್ಲ, ಆ ದಾರದ ಲೆವೆಲಿಗೆ ಫಿಟ್ಟಿಂಗ್ ಮಾಡ್ಕೊತೀವಿ. ಸ್ನೇಹಿತರೆ, ಫೈನಲ್ಲು ಲಾಸ್ಟು ಇರೋ ಮಡ್ಡಿ ತಿಳಿ ಖಾಲಿ ಮಾಡಿಬಿಟ್ಟು ಹೊರಡೋದೆ. ನೋಡಿರಿ, ಇವತ್ತಿಗೆ ಇಷ್ಟು ಮುಗ್ದೈತೆ ಕೆಲಸ. ನೋಡಿರಿ, 3 ಪೀಸ್ ಫಿಟ್ಟಿಂಗ್ ಮಾಡಿದ್ರೆ ಮುಗೀತು ಕೆಲಸ ಇವತ್ತಿಗೆ. ಇಲ್ಲೊಂದು ಸ್ವಲ್ಪ ಮಡ್ಡಿ ಐತೆ, ಇದು ಎತ್ತಲ್ಲಿ ಹಾಕ್ಕೊಂಬಿಡ್ತೀವಿ. ಇಟ್ಟಿಗೆ ಕೆಳಗಿರೋ ಮಡ್ಡಿನ ಇಲ್ಲಿಗೆ ಹಾಕ್ಕೊಂಡು ಫಿಟ್ಟಿಂಗ್ ಮಾಡಿಬಿಡ್ತೀವಿ. ಇಷ್ಟು ಮುಗ್ದೈತೆ ಇವತ್ತಿನ ಕೆಲಸ. ಯಾಕಂದರೆ ಮಡ್ಡಿ ತುಂಬ ಲಾಂಗ್ ಆಯಿತು, ಬೇರೆ ಇರೋದಿಬ್ಬರೇ ಫಿಟ್ಟಿಂಗ್ ಮಾಡೋಕ್ಕೆ, ಹಂಗಾಗಿ ಕಷ್ಟ ಸ್ವಲ್ಪ ಇವತ್ತು. ಆಮೇಲೆ ಕತ್ಲೆ ಬೇರೆ ಆಯ್ತಲ್ಲ. ಇಟ್ಕೆ ತೆಗೆದ್ಬಿಟ್ಟು ಇಲ್ಲಿರೋ ಮಡ್ಡಿ ಪಟ್ಟಂತ ಗೊತ್ತಾಕಲ್ಗೆ. ವುಡನ್ ಡಿಸೈನ್ ಟೈಲ್ಸು ಚೆನ್ನಾಗಿ ಕಾಣಿಸ್ತಾ ಐತೆ ಅಲ್ಲ ನಗಣಿ? ಹಾಕ್ ಪಟಾಪಟ್ನಾಕ್. ನೋಡಿ, ಈ ಥರ ಮೂಲೆ ಹೋಗಿರೋವು ಸಿಗ್ತವೆ. ಏನು ಮಾಡೋದು? ಸಾಯಂಕಾಲ ಆದರೆ ಈ ಥರ ಸಮಸ್ಯೆಗಳು ಯಾಕೆ ಅಲ್ಲ
ಮುಟ್ಟಾಕಿಲ್ಲ ಹೊರಗಡೆ. ಕೆಲವೊಂದು ಟೈಮ್ಸ್ ಏನು ಮಾಡ್ತೀರಾ, ಸಾಯಂಕಾಲದ ಹೊತ್ತು ಕೆಲಸ ಬಿಡೋ ಟೈಮಾಗೆ ಈ ಥರ ಸಿಗ್ತವೆ. ಏನು ಮಾಡೋದು ಗಣೇಶ್? ಯಾವಾಗಲೂ ಅಷ್ಟೇ. ತಿರ್ಗಾ ಫೈನಲ್ಲು ಬಾಗ್ಲ ಹತ್ರ ಟೈಲ್ಸ್ ಹಾಕ್ಕೊಂಡು ಬಂದಿರ್ತೀವ, ಬಾಗ್ಲ ಹತ್ರ ಏನೋ ಒಂದು ಮುಕ್ಕೋಗಿರ್ತದೆ, ಇಲ್ಲ ಬೆಂಡ್ ಬಂದಿರ್ತದೆ ಫುಲ್ಲು, ಏನೋ ಒಂದು ಆಗಿರ್ತದೆ, ಆ ಥರ ಸಿಗ್ತವೆ.